ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೋ ಕಾಂಟ್ಯಾಕ್ಟ್, ಈ ವ್ಯಕ್ತಿ ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ, ಇವರ ಜೊತೆ ನಿಮಗೆ ಕನೆಕ್ಷನ್ ಹೇಗಿದೆ, ಇವ್ರ ಜೊತೆ ಕನೆಕ್ಷನ್ ಆಗುತ್ತಾ, ಈ ವಿಷಯವಾಗಿ ರೀಡಿಂಗ್ ನ ಮಾಡ್ತಾ ಹೋಗ್ತೇನೆ. ಇಲ್ಲಿ 3 ಕಾರ್ಡ್ ಫೈಲ್ ಇದೆ. ಇವರ ಜೊತೆ ನೀವು ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ಪ್ರೆಸೆಂಟ್, ಹಾಗೂ ಕಾಂಟ್ಯಾಕ್ಟ್ ಆಗುತ್ತಾ, ನೋ ಕಾಂಟ್ಯಾಕ್ಟ್ ಅಂದ್ರೆ ಅವ್ರು ಮಾತಾಡದೇ ಇರಬಹುದು, ಮಾತು ಬಿಟ್ಟಿರಬಹುದು, ಇವ್ರು ವಾಪಸ್ ಬರ್ತಾರಾ ಇಲ್ವಾ, ರೀಕನ್ಸಿಲಿಯೇಷನ್ ಆಗುತ್ತಾ ಇವ್ರ ಜೊತೆ, ಇದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋನಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ನೀವು ಆ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ, ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅವ್ರು ವಾಪಸ್ ಬರ್ತಾರಾ ಅನ್ನುವಂಥ ಡೌಟ್ ಇರುತ್ತೆ, ನೀವು ಕಾಯ್ತಾ ಇರಬಹುದು ಅಥವಾ ಯೋಚನೆ ಮಾಡ್ತಾ ಇರ್ಬೋದು ಏನಾಗುತ್ತೆ ಅಂತ. ಈ ತರದ್ ಒಂದು ಗೊಂದಲ ಇದೆಯಲ್ಲ, ಅದನ್ನ ನೀವು ಪರಿಹಾರ ಈ ಒಂದು ವಿಡಿಯೋನಲ್ಲಿ ಮಾಡ್ಕೋಬಹುದು. ಸೊ ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಕಾರ್ಡ್ ಫೈಲ್ ಇದೆ ಅಲ್ಲ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಹಾಗೂ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಆಗುತ್ತಾ ಅಂದ್ರೆ ಏನ್ ಮನ್ಸಿನಲ್ಲಿದೆ, ಇವ್ರ ಇಂಟೆನ್ಷನ್ಸ್ ಏನಾಗಿದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ಸೊ ಇವ್ರ ಮನ್ಸಿನಲ್ಲಿ ಏನಿದೆ, ಅವರು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಆದ್ರೆ ಅವ್ರಿಗೆ ಯಾವ ರೀತಿಯಾದ ಯೋಚನೆಗಳು ಬರ್ತಾ ಇದೆ, ಹಾಗೂ ಇವರು ನಿಮ್ ಜೊತೆ ಮಾತಾಡ್ತಾರ, ಕಾಂಟ್ಯಾಕ್ಟಿಗೆ ಬರ್ತಾರ, ಬರೋದ್ರಿಂದ ಫ್ಯೂಚರ್ ಹೇಗಿರುತ್ತೆ, ಆ ಒಂದು ಕ್ಲಾರಿಟಿ ನಿಮಗೆ ಈ ರೀಡಿಂಗ್ ನಲ್ಲಿ ಸಿಗತ್ತೆ. ಸೊ ನಾನು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. 10 ಆಫ್ ಸ್ಪೋರ್ಟ್ಸ್ ಬಂದಿದೆ, ಅತಿಯಾಗಿ ನೋವು ಕೊಟ್ಟಿದ್ದಾರೆ. ಓಕೆ, ಅದು ಓ ಗಾಡ್, ಲುಕ್ ಇಟ್ ದಿಸ್ 10 ಆಫ್ ಸ್ಪೋರ್ಟ್ಸ್ ಅಂಡ್ 8 ಆಫ್ ಸ್ಪೋರ್ಟ್ಸ್. ಈ ತರದ ಎನರ್ಜಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಇದ್ರ ಅರ್ಥ ಏನಂದ್ರೆ ಅವರು ನಿಮಗೆ ಹಾಗೂ ನಿಮ್ಮ ಇಮೋಷನ್ಸ್ಗೆ ಬೆಲೆ ಕೊಟ್ಟಿಲ್ಲ, ಮತ್ತು ನಿಮ್ಮನ್ನ ಒಂದ್ ರೀತಿಯಾದ ಆನ್ಸರೇ ಕೊಡದೆ, ಏನು ಹೇಳ್ದೆ, ನಿಮಗೆ ನೋವು ಕೊಡ್ಬೇಕು, ನಿಮ್ನ ಪನಿಷ್ ಮಾಡ್ಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ದೂರ ಆಗಿದ್ದಾರೆ. ಆ ತರ ಎನರ್ಜಿ ಬರ್ತಾ ಇದೆ. 2 ಕಾರ್ಡ್ಸ್ ಆರ್ ಕ್ವೈಟ್ ಹೆವಿ. ಮತ್ತು ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತು 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ ಪೇಜ್ ಆಫ್ ಸ್ಪೋರ್ಟ್ಸ್, ಔಟ್ಕಮ್ ಬಂದು ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಮತ್ತು ಇನ್ನ ಕಾರ್ಡ್ಸ್ ಇದೆ, ಅದನ್ನು ನಾನು ತೆಗಿಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳೋಕೆ. ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ ಈ ಒಂದು ರಿಲೇಶನ್ಶಿಪ್ ನ. ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅಂದ್ರೆ ಏನಂದ್ರೆ ಇದನ್ನ ಬಿಡ್ಸಕ್ ಆಗಲ್ಲ, ಅಷ್ಟು ಸುಲಭ ಇಲ್ಲ ಈ ರಿಲೇಶನ್ಶಿಪ್. ಈ ತರ ನಿಮ್ಗೆ ನೋ ಕಾಂಟ್ಯಾಕ್ಟ್ ಎಷ್ಟೋ ಸಲ ಆಗಿರ್ಬೋದು ಈ ವ್ಯಕ್ತಿ ಜೊತೆ, ಅದರಿಂದಾನೇ ಅವ್ರಿಗೂ ಬಿಡಿಸ್ಕೊಳಕ್ ಆಗಲ್ಲ, ನಿಮ್ಗೂ ಬಿಡಿಸ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಇಬ್ರು ಕೂಡ ಒಂದಷ್ಟು ಲೆಸನ್ಸ್ ನ ಈ ಒಂದು ಜರ್ನಿನಲ್ಲಿ ಇಬ್ರು ಒಟ್ಟಿಗೆ ಕಲಿತಾ ಇರ್ತೀರ. ಅದರಿಂದ ದಿಸ್ ಕುಡ್ ಬಿ ದ ಒನ್ ಅಂತ ಬರ್ತಾ ಇದೆ. ಇನ್ನೊಂದು ಏನ್ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಇಲ್ಲಿ ಇಬ್ರು ಕೈನ ಹಿಡ್ಕೊಂಡಿದ್ದಾರೆ, ಇಲ್ಲೂ ಕೂಡ ಅದೇ ಎನರ್ಜಿ ಬರ್ತಾ ಇದೆ. ಸೊ ಇದು ಒಂಥರ ಬಾಂಡಿಂಗ್ ಹೇಗಿದೆ ಅಂದ್ರೆ ಏನ್ ಮಾಡಿದ್ರು ಲೈಕ್ ಈಸಿ ಇಲ್ಲ, ಲೆಟ್ ಗೋ ಮಾಡೋದು ಈಸಿ ಇಲ್ಲ, ಮತ್ತು ಅನ್ಕಂಡೀಷನಲ್ ಲವ್ ಬರ್ತಾ ಇದೆ. ಸೊ ಇವಾಗ ಏನೇ ನಡೀತಾ ಇದ್ರು ಕೂಡ ಅವರು ನಿಮ್ಗೆ ನೋವು ಕೊಡ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇದ್ದಾರೆ. ಹಾಗೂ ಪ್ರೆಸೆಂಟ್ ಏನಿದೆ ಅಂದ್ರೆ ನೀವು ಅವ್ರ ಬೆಲೆನ ಅರ್ಥ ಮಾಡ್ಕೋಬೇಕು, ಮತ್ತು ಅವರ ಪ್ರಕಾರ ನೀವು ಅವ್ರಿಗೆ ಹರ್ಟ್ ಮಾಡಿದೀರಾ ಅನ್ಕೊಳ್ತಾ ಇದ್ದಾರೆ, ಮತ್ತು ನೀವು ಅವ್ರನ್ನ ವ್ಯಾಲ್ಯೂ ಮಾಡ್ತಾ ಇಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ಆತರ ನೀವು ಮಾಡಿರಬಹುದು, ಅಥವಾ ಅವರು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಲ್ಲಾದ್ರೂ ಇರ್ಬೋದು. ಒಟ್ನಲ್ಲಿ ಅವರು ನಿಮಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ತರಾನೇ ನಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನ ಬಿಡ್ಬೇಕು ಅನ್ನೋ ಉದ್ದೇಶ ಇಲ್ಲ, ಆದ್ರೆ ನಾನು ಇಲ್ದೇ ಇರೋದ್ರಿಂದ ಈಕೆ ಅಥವಾ ಈತ ಹೇಗಿರಬಹುದು ಅಂತ ಒಂದು ಪಾಠವನ್ನ ಕಲಿಸೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಒಂದು ಫೋರ್ಸ್ ನೀವು ನೋಡ್ಬೋದು. ನೆಕ್ಸ್ಟ್ ಕಾರ್ಡ್ ಬಂದಿರೋದು ನೈಟ್ ಆಫ್ ವಾಂಡ್ಸ್. ಇದ್ರ ಅರ್ಥ ಏನಂದ್ರೆ ಒಂದು ಫೋರ್ಸ್ ಇಸ್ ಲೈಕ್ ಪಾಸಿಟಿವ್ ಫೋರ್ಸ್ ಅಂಡ್ ದ ಪ್ಯಾಷನೇಟ್ ಫೋರ್ಸ್ ಅಂತ ಹೇಳ್ತೀವಿ. ಅವರು ಬರ್ತಾ ಇರೋ ಡೈರೆಕ್ಷನ್ ನಿಮ್ಮ ಕಡೆಗೇನೆ ಇದೆ, ಮತ್ತು ಇಂಟೆನ್ಷನ್ ಅಂತೂ ಸ್ಟ್ರಾಂಗ್ ಅಂಡ್ ಪಾಸಿಟಿವ್ ಆಗಿದೆ. ಇದ್ರ ಅರ್ಥ ಏನಂದ್ರೆ ಅವ್ರು ನಿಮ್ಮ ಬಳಿ ಬರ್ತಾರೆ, ಅವ್ರು ವಾಪಸ್ ನಿಮ್ ಲೈಫಿಗೆ ಬರ್ತಾರೆ ಅಂತಾನೆ ಕನ್ಫರ್ಮೇಶನ್ ಬರ್ತಾ ಇದೆ.
ಮತ್ತು 3 ಆಫ್ ಪೆಂಟಿಕಲ್ಸ್ ಮಾಡಿರುವ ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾರೆ. ಅವ್ರಿಗೂ ಗೊತ್ತಾಗ್ತಾ ಇದೆ ಅವ್ರು ಮಾಡ್ತಾ ಇರೋದು ಆಮ್, ತುಂಬಾ ದೊಡ್ಡ ತಪ್ಪು. ಅಂದ್ರೆ ಇದು ಸರಿ ಇಲ್ಲ ಅಂತ ಅವ್ರಿಗೂ ಅನ್ನಿಸ್ತಾ ಇದೆ. ಅದರಿಂದಾನೇ ಅವರು ಸರಿ ಮಾಡ್ಕೋಬೇಕು, ನಾನು ಇದನ್ನ ಫಿಕ್ಸ್ ಮಾಡಬೇಕು, ರಿಲೇಶನ್ಶಿಪ್ನ ನಾನು ತುಂಬಾನೇ ಅಂದ್ರೆ ತೀರಾ ಕಾಯಿಸೋದು, ತೀರಾ ನೋಯಿಸೋದು ಕೂಡ ರಿಲೇಶನ್ಶಿಪ್ನ ಹ್ಯಾಂಪರ್ ಮಾಡ್ಬಿಡುತ್ತೆ. ಸೊ ಅದು ಅವ್ರಿಗೂ ಅರ್ಥ ಆಗ್ತಾ ಇದೆ. ಮತ್ತು ಪೇಜ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಈಗಲೂ ಕೂಡ ಅವರು ಒಂದ್ ಸ್ವಲ್ಪ ಕೋಪದಲ್ಲೇ ಇದ್ದಾರೆ, ನಿಮ್ ಬಗ್ಗೆ ಒಂದ್ ರೀತಿಯಾದ ಮನಸ್ತಾಪದಲ್ಲಿದ್ದಾರೆ. ಮತ್ತು ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೂ ಅನಿಸ್ತಾ ಇದೆ ನೀವ್ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ, ಹಾಗೂ ಅವ್ರಿಗೂ ನೀವ್ ನಿಮ್ಮನ್ ಬಿಟ್ಟು ಬೇರೆ ಇಲ್ಲ. ಆ ತರ ರಿಲೇಶನ್ಶಿಪ್ ನೀವು ಅವರು ಇರುವಂತಹ ಒಂದು ಕನೆಕ್ಷನ್ ಇದೆಯಲ್ಲ, ಮ್ಯಾಜಿಕಲ್ ಅಂತ ಹೇಳ್ತೀನಿ. ಸೊ ಇದನ್ನ ನಾವು ಈಸಿಯಾಗಿ ಬಿಟ್ಬಿಡಕ್ ಆಗಲ್ಲ. ನಾನು ಇನ್ನ ಕೆಲವು ಮೆಸೇಜಸ್ನ ತೆಗಿತಾ ಇದ್ದೀನಿ, ಅಂದ್ರೆ ಲೈಕ್ ಕ್ಲಾರಿಫಿಕೇಶನ್ ಕಾರ್ಡ್ಸ್ ಕೆಲವು ತೆಗಿತಾ ಇದ್ದೀನಿ ಈ ರಿಲೇಶನ್ಶಿಪ್ ವಿಷಯವಾಗೇನೆ. ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಈ ಜರ್ನಿಲಿ ಏನಾಗುತ್ತೆ ಅಂದ್ರೆ ಅವರು ಬೆಳೀತಾರೆ, ಗ್ರೋತ್ ಇದೆ. ಮತ್ತು ನಿಮ್ಮಿಂದ ಅವರು ಆ ಒಂದು ಸಪೋರ್ಟ್ನ ತಗೊಂಡು ಅಫ್ಕೋರ್ಸ್ ಬೆಳೀತಾ ಹೋಗ್ತಾರೆ. ಅದರಿಂದ ನಿಮ್ಮನ್ನ ಬಿಡಕ್ ಅವ್ರಿಗೆ ಇಷ್ಟ ಇಲ್ಲ. ನೈಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅವ್ರ ಮಾತು ಹೇಗಿರುತ್ತೆ ಅಂದ್ರೆ ಚುಚ್ಚು ಮಾತುಗಳನ್ನ ಜಾಸ್ತಿ ಆಡ್ತಾರೆ. ಏನೋ ಹೇಳ್ಬಿಡ್ತಾರೆ, ಏನೋ ಮಾಡ್ಬಿಡ್ತಾರೆ ನಿಮ್ಗೆ ಹರ್ಟ್ ಆಗುವಂತಹ ವಿಷಯಗಳನ್ನ. ಅದಾದ ನಂತರ ಒಂದು ಮಾತು ಬಿಟ್ಬಿಡ್ತಾರೆ, ಇಲ್ಲ ಸಾರಿ ಕೇಳ್ಬಿಟ್ಟು ನೀನ್ ಅದನ್ನ ಡೀಪ್ ಆಗಿ ತಗೋಬೇಡ ಅಂತ ಹೇಳ್ತಾರೆ. ಸೊ ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡುವ ಒಂದು ಟ್ಯಾಕ್ಟಿಕ್ ಇದೆಯಲ್ಲ, ಅದು ಟೆಕ್ನಿಕೇ ತಪ್ಪು. ಬಟ್ ಅವ್ರು ಅದನ್ನೇ ಮಾಡ್ತಾರೆ, ಅದೇ ಅವ್ರ ಪರ್ಸ್ನಾಲಿಟಿ. ಅದ್ ನಿಮಗೆ ಇಷ್ಟ ಆಗೋದಿಲ್ಲ, ನೀವು ಅವ್ರಿಗೆ ಹೇಳ್ತೀರಾ ಇದು ಸರಿ ಇಲ್ಲ, ಈ ತರ ನಡ್ಕೊಳ್ತಾ ಇರೋದು ಸರಿ ಇಲ್ಲ, ಇದು ನಂಗೆ ನೋವು ಕೊಡ್ತಾ ಇದೆ ಅಂತ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಆದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾನೇ ಸರಿ, ನಾನ್ ಮಾಡೋದೇ ಸರಿ, ನನ್ನ ಯೋಚನೆನೇ ಸರಿ. ಜನರನ್ನ ಜಡ್ಜ್ ಮಾಡೋದಾಗಿರ್ಬಹುದು, ಅಥವಾ ಜನರ ಜೊತೆ ಕಟುವಾಗಿ ವರ್ತಿಸುವುದಾಗಿರ್ಬಹುದು, ಅದೆಲ್ಲ ಅವರಲ್ಲಿದೆ. ಮತ್ತು ನೀವೊಬ್ರೇ ಅವ್ರನ್ನ ಶಾಂತತೆಗೆ ತರಕ್ ಸಾಧ್ಯ, ಇನ್ಯಾರ ಕೈಲೂ ಅದನ್ನ ಮಾಡಕ್ ಆಗೋದೇ ಇಲ್ಲ. ಆ ತರದ್ ಒಂದು ಮೂಗಿನ ಮೇಲೆ ಕೋಪ ಇದೆ ಅಂತಾರಲ್ಲ, ಆ ತರದ್ ಒಂದು ಪರ್ಸ್ನಾಲಿಟಿ ಇವರು. ಅದರಿಂದಾನೇ ಒಂದು ನಿಮ್ಮನ್ನ ಬಿಟ್ಟಿರಕ್ ಅವ್ರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವ್ ಕೊಡುವಂತಹ ಎನರ್ಜಿ, ಪಾಸಿಟಿವ್ ಸ್ಪೇಸ್, ಹಾಗೂ ನೀವೊಂಥರ ಸ್ಟ್ರೆಸ್ ನ ರಿಲೀವ್ ಮಾಡ್ತೀರಾ, ಅದು ಅವ್ರಿಗೆ ತುಂಬಾ ಇಷ್ಟ. ಸೊ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ನಾನು ಅದನ್ನು ಚೆಕ್ ಮಾಡಿ ಹೇಳ್ತೀನಿ. ವೆನ್ ಇಸ್ ದ ಕಾಂಟ್ಯಾಕ್ಟ್ ಹ್ಯಾಪನಿಂಗ್? 3 ಆಫ್ ಕಪ್ಸ್ ಬರ್ತಾ ಇದೆ, ಡೆತ್ ಕಾರ್ಡ್ ಬಂದಿದೆ. ಸೊ 1 ಮಂತ್ ಕಳಿಬೇಕಾಗತ್ತೆ ಬೇಸಿಕ್ಲಿ, ವಿತ್ ಇನ್ ಅಪ್ಕಮಿಂಗ್ ಮಂತ್. ಸೊ 1 ಮಂತ್ ನೀವು ಕಾಯ್ಬೇಕಾಗತ್ತೆ, ಅಂದ್ರೆ ಈ ತಿಂಗಳು ಕಳಿಬೇಕಾಗತ್ತೆ. ಮತ್ತು 3 ಆಫ್ ಕಪ್ಸ್ ಇಸ್ ಆಲ್ ಅಬೌಟ್ ಹ್ಯಾಪಿನೆಸ್ ಅಂಡ್ ಅಬಂಡೆನ್ಸ್ ಇನ್ ದ ರಿಲೇಶನ್ಶಿಪ್. ಅವರು ವಾಪಸ್ ಬಂದಾಗ್ಲೂ ಕೂಡ ನೀವು ಅವರಲ್ಲಿ ಒಳ್ಳೆಯ ಬದಲಾವಣೆನ ನೋಡ್ತೀರಾ. ಯಾಕೆಂದ್ರೆ ನೀವು ಇವಾಗ ಅರ್ಥ ಏನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಅವ್ರು ನಿಮ್ಮನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ಈಗ ನೀವು ತೀರಾನೇ ಅವ್ರನ್ನ ಹಚ್ಕೊಂಡು, ಅಥವಾ ನೀವ್ ಮೆಸೇಜ್ ಮಾಡೋದು, ನೀವ್ ಕಾಲ್ ಮಾಡಿ, ನೀವ್ ತುಂಬಾ ಇನಿಷಿಯೇಟಿವ್ ತಗೊಂಡ್ರೆ, ನಿಮ್ ಕಡೆಯಿಂದ ನೀವು ತುಂಬಾ ಪಾಸಿಟಿವಿಟಿನ ಅವ್ರು ಹೀಗೆಲ್ಲ ನಡ್ಕೊಂಡ್ರು ಹಾಕ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅವ್ರು ಅದನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ. ಅಂದ್ರೆ ಅವ್ರು ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳಕ್ ಹೋಗೋದಿಲ್ಲ. ಸೊ ಅವರೇ ಬರ್ತಾರೆ ವಿತ್ ಇನ್ ಅ ಮಂತ್. 1 ಮಂತ್ ಇಸ್ ಮ್ಯಾಕ್ಸಿಮಮ್, ಆಯ್ತಾ ನಾನು ಹೇಳ್ತಾ ಇರೋದು. ಮಿನಿಮಮ್ ವಿತ್ ಇನ್ 30 ಡೇಸ್ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟಿಗೆ ಬರ್ತಾರೆ. ಅದುವರೆಗೂ ನೀವು ಸೈಲೆಂಟ್ ಆಗಿ ಇರಿ ದಯವಿಟ್ಟು. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಈ ರಿಲೇಶನ್ಶಿಪ್ ಇಸ್ ಲೈಕ್ ದಿಸ್. ಬಾಂಡಿಂಗ್ ಅಷ್ಟು ಸ್ಟ್ರಾಂಗ್ ಆಗಿದೆ, ಬಿಟ್ಟಿರಕ್ ಆಗೋದಿಲ್ಲ. ಈಗ ಈಗೋ ಇದೆ ಅವರಿಗೆ, ನೀವೇ ಹೋಗ್ಬೇಕು, ನೀವೇ ಅವ್ರ ಕಾಲು ಹಿಡಿಬೇಕು, ಅಥವಾ ನೀವೇ ಅವ್ರ ಬೆನ್ನು ಬೀಳ್ಬೇಕು, ಈ ತರದ್ ಒಂದು ಹಠದಲ್ಲಿದ್ದಾರೆ. ಸೊ ಈ ತರದ್ ಒಂದು ಸಿಚುವೇಶನ್ ಅಲ್ಲಿ ನೀವೇನ್ ಮಾಡಿದ್ರು ಕೂಡ ಅಂದ್ರೆ ಅದು ನ್ಯಾಯವಾಗೂ ಇಲ್ಲ, ನಿಮ್ ತಪ್ಪು ಏನು ಇಲ್ಲ ಇಲ್ಲಿ. ಅವರೇನೆ ಏನೋ ಹೇಳ್ತಾರೆ, ಅವರೇ ಏನೋ ನಡ್ಕೊಳ್ತಾರೆ, ಹಾಗೂ ಅವರೇ ದೂರ ಆಗ್ತಾ ಇದಾರೆ. ಸೊ ಅದೇನಾಗ್ತಾ ಇದೆ ಅಂದ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಇದು ಒಂಥರ ಪ್ಯಾಟರ್ನ್ ಆಗಿದೆ. ಸೊ ನೀವು ಒಂದು ಭಯದಲ್ಲಿದ್ದು ನೀವೇ ಚೇಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆ ಹಂಭಾವನೆ ಇನ್ನ ಹೆಚ್ಚಾಗ್ತಾ ಹೋಗುತ್ತೆ, ನಿಮ್ಮನ್ನ ಅವ್ರು ಇನ್ನ ತುಳಿತಾ ಹೋಗ್ತಾರೆ, ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ. ಅದರಿಂದಾನೇ ನಾನು ಹೇಳ್ತಾ ಇದ್ದೀನಿ, ನೀವೇನು ಮಾಡುವ ಅವಶ್ಯಕತೆ ಇಲ್ಲ. ಆಕ್ಷನ್ ತಗೋಬೇಡಿ ಈ ರಿಲೇಶನ್ಶಿಪ್ಗೆ, ಅವರೇ ಆಕ್ಷನ್ ತಗೊಳ್ತಾರೆ. ವಿತ್ ಇನ್ ಅ ಮಂತ್, ಎನಿ ಟೈಮ್, ವಿತ್ ಇನ್ 30 ಡೇಸ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಈ ಕೂಡಲೇ ಕಮೆಂಟ್ ನಲ್ಲಿ ನೀವೇನ್ ಬರಿಬೇಕಾಗತ್ತೆ ಅಂದ್ರೆ, ಐ ಆಮ್ ಹ್ಯಾಪಿ ಅಂಡ್ ಐ ಆಮ್ ಪಾಸಿಟಿವ್. ಯಾಕಂದ್ರೆ ನೀವು ಖುಷಿಯಾಗಿರಿ, ನೀವು ಪಾಸಿಟಿವ್ ಆಗಿರಿ. ನೀವ್ ಈ ಒಂದು ಸಿಚುವೇಶನ್, ಈ ವ್ಯಕ್ತಿಗೋಸ್ಕರ ವೀಕ್ ಆಗೋ ಅವಶ್ಯಕತೆ ಇಲ್ಲ ಈಗ ಸಿಚುವೇಶನ್. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ ಕಡೆ ಪ್ರಾಬ್ಲಮ್ ಅಲ್ಲ,
ಅವರು ಒಂದು ಏನ್ ಹೇಳ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂದ್ರೆ ಏನೇ ನಡೆದ್ರು ನಿಮ್ದೇ ತಪ್ಪು ಅಂತ ಅವ್ರು ಎಲ್ಲದಕ್ಕೂ ದೂರ್ತಾರೆ. ಸೊ ಅದನ್ನೇ ನೀವು ಕಮೆಂಟ್ ಮಾಡಿ. ಐ ಆಮ್ ಹ್ಯಾಪಿ ಅಂಡ್ ಐ ಆಮ್ ಪಾಸಿಟಿವ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಆಸ್ ಐ ಟೋಲ್ಡ್ ವಿತ್ ಇನ್ 3 months ಕಾಂಟ್ಯಾಕ್ಟ್ ಆಗುತ್ತೆ. ಈಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ ನಾನು. ನೀವು ಇಷ್ಟಪಡುವ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಾ, ಅವ್ರು ವಾಪಸ್ ಬರ್ತಾರಾ ನಿಮ್ ಲೈಫ್ಗೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ, ಇದ್ರ ಬಗ್ಗೆ ನಿಮ್ಗೆ ಎಲ್ಲಾ ರೀತಿಯಾದ ಕ್ಲಾರಿಫಿಕೇಶನ್ ಸಿಗುತ್ತೆ. ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ಅವ್ರು ವಾಪಸ್ ಬರ್ತಾರ, ಮನ್ಸಿನಲ್ಲಿ ಏನ್ ನಡೀತಾ ಇದೆ, ವಾಟ್ ಇಸ್ ಹ್ಯಾಪನಿಂಗ್ ಆನ್ ದ ಹೋಲ್, ಮತ್ತು ಈ ರಿಲೇಶನ್ಶಿಪ್ ಎನರ್ಜಿ ಹೇಗಿದೆ ಇದ್ರ ಬಗ್ಗೆ ಕೂಡ ನಾನು ಕ್ಲಾರಿಟಿ ನಿಮ್ಗೆ ಈ ರೀಡಿಂಗ್ ನಲ್ಲಿ ಕೊಡ್ತೀನಿ. ಸೊ ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಅದಾದ ನಂತರ ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತು 2 of wands. ಬರ್ನಿಂಗ್ ಟವರ್ ಬಂದಿದೆ. ಬರ್ನಿಂಗ್ ಟವರ್ ಬಂದಾಗ ಏನಾಗುತ್ತೆ ಅಂದ್ರೆ ಡ್ಯಾಮೇಜ್ ಆಗಿದೆ ರಿಲೇಶನ್ಶಿಪ್, ತುಂಬಾ ಡ್ಯಾಮೇಜ್ ಆಗಿದೆ. ಕಪ್ ಆಫ್ ಎಮೋಷನ್ಸ್ ಇಲ್ಲ. 8 of wands ಬರ್ತಾ ಇದೆ. ಔಟ್ಕಮ್ ಏನಿದೆ, ಕ್ವೀನ್ ಆಫ್ ಕಪ್ಸ್ ಇದೆ. ಇಲ್ಲಿ ಒಂದು ಕ್ವೀನ್ ಎನರ್ಜಿ ಇದೆ, ಕಿಂಗ್ ಎನರ್ಜಿ ಇಲ್ಲ. ಸೊ ಇದು ಒನ್ ಸೈಡೆಡ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ. ಅಂದ್ರೆ ಒಬ್ಬ ವ್ಯಕ್ತಿಯ ಈ ರಿಲೇಶನ್ಶಿಪ್ ನಲ್ಲಿ ನೀವು ಅಥವಾ ಅವರು ಒಬ್ರ ಒಂದು ಪ್ರೆಸೆನ್ಸ್ ಇದೆ, ಇನ್ನೊಬ್ರದ್ದು ಆಬ್ಸೆನ್ಸ್, ಅವ್ರು ಇಲ್ವೇ ಇಲ್ಲ, ಆ ತರ ಕನೆಕ್ಷನ್ ಇದು ಅಂತ ಹೇಳ್ತೀನಿ. ಬಿಕಾಸ್ ಇಟ್ಸ್ ನೋ ಕಾಂಟ್ಯಾಕ್ಟ್. ಟೈಮ್ ಫಾರ್ ಆಕ್ಷನ್ ಬರ್ತಾ ಇದೆ. ಅದಾದ ನಂತರ ಮೇಕ್ ದಿ ಎಫರ್ಟ್ ಬರ್ತಾ ಇದೆ, ಮತ್ತು ಪ್ರಪೋಸಿಂಗ್ ಕಾರ್ಡ್ ಕೂಡ ಬರ್ತಾ ಇದೆ. ಔಟ್ಕಮ್ ಏನಿದೆ ಹಿಡನ್ ಬರ್ತಾ ಇದೆ. ಸೊ ಇಲ್ಲೇನಾಗಿದೆ ಅಂದ್ರೆ ನೀವು ಮತ್ತು ಅವರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿಲ್ಲ, ಇನ್ನು ಅರ್ಥ ಮಾಡ್ಕೊಳ್ಳೋ ಸ್ಟೇಜಸ್ ನಲ್ಲೇ ಇದೀರಾ ಇಬ್ರು ಕೂಡ. ಹಾಗೂ ರಿಲ್ಯಾಕ್ಸ್ ಅಂಡ್ ಲೆಟ್ ಗೋ ಕೂಡ ಬರ್ತಾ ಇದೆ. ಸೊ ಇಲ್ಲೇನಾಗಿದೆ ಅಂದ್ರೆ ನೀವು ಇಷ್ಟಪಡುವಂತ ವ್ಯಕ್ತಿ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ಅಲ್ವಾ, ಅವರು ಯಾವಾಗ ಬರ್ತಾರಾ ಇಲ್ವಾ ಅನ್ನುವಂತ ಒಂದು ಗೊಂದಲ ಇದೆ. ಸೊ ಇದು ಒಂಥರ ರಿಲೇಶನ್ಶಿಪ್ ಆಸ್ ಐ ಟೋಲ್ಡ್ ಒನ್ ಸೈಡೆಡ್. ನಿಮ್ಮ ಎಫರ್ಟ್ಸ್ ಜಾಸ್ತಿ ಇದೆ, ನಿಮ್ಮ ಅಟೆನ್ಷನ್ ಜಾಸ್ತಿ ಇದೆ, ನಿಮ್ಮ ಪ್ರೀತಿ ಜಾಸ್ತಿ ಇದೆ. ಆದ್ರೆ ಅವರ ಒಂದು ಕ್ವಾಲಿಟಿ ಟೈಮ್ ನಾನು ನೋಡ್ತಾ ಇಲ್ಲ ಸ್ಪ್ರೆಡ್ ನಲ್ಲಿ. 2 of cups ಬರ್ತಾ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್, 6 of swords ಕೂಡ ಬರ್ತಾ ಇದೆ. ಸೊ ನೀವೇನ್ ಅರ್ಥ ಮಾಡ್ಕೋಬೇಕಾಗತ್ತೆ ಅಂದ್ರೆ ಈ ವ್ಯಕ್ತಿ, ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ದೀರಾ, ಅವರು ತುಂಬಾನೇ ಡೀಪರ್ ಲೆವೆಲ್ ನಲ್ಲಿ ಮುಳುಗಿದ್ದಾರೆ, ಅವ್ರದೇ ಆದ ಲೋಕದಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಅವರ ಕಂಪ್ಯಾಟಿಬಿಲಿಟಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಓಕೆ, ನೀವು ತುಂಬಾ ಮನಸ್ಸಿನಲ್ಲಿ ಕನಸುಗಳನ್ನ ಕಟ್ಕೊಳ್ತಾ ಇದ್ದೀರಾ, ಆದ್ರೆ ಅವರು ಅವ್ರದೇ ಆದ ಒಂದು ಗೋಲ್ ಸೆಟ್ ನಲ್ಲಿ ಇದ್ದಾರೆ. ಇಲ್ಲಿ ನೀವು ನೋಡಬಹುದು ಅವರ ಎನರ್ಜಿ. ಮತ್ತು ಈಗ ಒಬ್ಬ ವ್ಯಕ್ತಿ ಹಾಗೆ ನೋಡಿದ್ರೆ ಇಲ್ಲಿ ನೋಡಿ, ದಿಸ್ ಇಸ್ ಅ ಮಿಸ್ ಮ್ಯಾಚ್. ಬಿಕಾಸ್ ಇವರು ಕ್ವೀನ್ ಆಗಿದ್ದಾರೆ, ಇವರು ಬಾಯ್ ಆಗಿದ್ದಾರೆ, ಅಂಡ್ ಇವ್ರು ಇನ್ನ ಓದೋ ಲೆವೆಲ್ ನಲ್ಲಿ ಇದ್ದಾರೆ, ಇವರು ಆಳೋ ಲೆವೆಲ್ ನಲ್ಲಿ ಇದ್ದಾರೆ. ಅರ್ಥ ಆಗ್ತಾ ಇದೆಲ್ಲ. ಸೊ ಇದು ಒಂದು ಮಿಸ್ ಮ್ಯಾಚ್ ಅಂತ ಹೇಳ್ತೀವಿ. ನಿಮಗೂ ಅವ್ರಿಗೂ ಕಂಪ್ಯಾಟಿಬಿಲಿಟಿ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮೆಚುರಿಟಿ ಇಲ್ಲ. ಸೊ ಇವಾಗ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ಅಂದ್ರೆ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ, ಸೀರಿಯಸ್ ಆಗಿ ನಿಮ್ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅಥವಾ ಮುಂದೆ ಹೋಗ್ಬೇಕು, ಬೆಳಿಬೇಕು, ಆ ತರದ್ ಏನೂ ಇಲ್ಲ. ಪ್ರಪೋಸಿಂಗ್ ಅಂದ್ರೆ ಇದ್ ನೋಡ್ಬೋದು ಅಗೇನ್ ಈ ಒಂದು ಪಿಕ್ಚರ್ ನಲ್ಲಿ ನೀವು ನೋಡಿ, ಇಬ್ರು ಕೂಡ ತುಂಬಾ ಯಂಗ್ ಆಗಿದ್ದಾರೆ. ಅರ್ಥ ಆಗ್ತಾ ಇದಲ್ಲ, ತುಂಬಾ ಯಂಗ್ ಆಗಿದ್ದಾರೆ. ದೇರ್ ಇಸ್ ಇಮ್ಮೆಚುರಿಟಿ, ಒಂಥರ ಪ್ಲೇಫುಲ್ನೆಸ್ ಅಂತ ಹೇಳ್ತೀನಿ ಇಬ್ರು. ಮತ್ತು ನೀವು ಹಿಡನ್, ನಿಮ್ಮನ್ನೊಂದು ಸೀಕ್ರೆಟ್ ಆಗಿ ಅವರು ನೋಡ್ತಾ ಇದಾರೆ. ನನ್ನ ಲೈಫ್ ನಲ್ಲಿ ಇವರೊಬ್ರು ಸೀಕ್ರೆಟ್ ಆಗಿರ್ತಾರೆ ಅಷ್ಟೇ. ಅದನ್ನ ಬಿಟ್ಟು ನಾನು ಇದನ್ನ ಎಲ್ರಿಗೂ ಹೇಳ್ಕೊಳ್ತೀನಿ, ನಾನು ಇವ್ರ ಜೊತೆ ಫ್ಯೂಚರ್ನ ಅಂದ್ರೆ ನಾನು ಫ್ಯೂಚರ್ನ ಇಟ್ಕೊಳ್ತೀನಿ ಇವ್ರ ಜೊತೆ, ಅಂದ್ರೆ ಇವ್ರನ್ನ ಮದ್ವೆ ಆಗ್ತೀನಿ, ಆ ತರದ್ ಏನು ಇಲ್ಲ. ಸೊ ಇದು ಒಂಥರ ಶಾರ್ಟ್ ಟರ್ಮ್ ರಿಲೇಶನ್ಶಿಪ್ ಆಗಿರುತ್ತೆ. ನೀವರಿಂದ ಏನಾದ್ರೂ ರೀಕನ್ಸಿಲಿಯೇಷನ್ ಅಂದ್ರೆ ಅವ್ರು ವಾಪಸ್ ಬರ್ತಾರ ಅಂತ ಕೇಳಿದ್ರೆ ಬರ್ತಾರೆ, ಆದ್ರೆ ಅವರ ಒಂದು ಕಂಫರ್ಟ್ ಲೆವೆಲ್ ನಲ್ಲಿ ಬರ್ತಾರೆ. ಆದ್ರೆ ಅವರು ಒಂದು ಇಂಟೆನ್ಷನ್ ಇಟ್ಕೊಂಡು ಅಥವಾ ಒಂದು ಸೀರಿಯಸ್ ಮನಸ್ಥಿತಿ ಇಟ್ಕೊಂಡು ನಿಮ್ಮನ್ನ ಒಲಿಸ್ಕೊಳಕ್ಕೋ ಅಥವಾ ನಿಮ್ ಜೊತೆ ಬಾಳಕ್ಕೋ ಬರೋದಿಲ್ಲ. ನಿಮ್ಮನ್ನ ಒಂದು ಆಟದ ವಸ್ತುವಾಗೆ ನೋಡ್ತಾ ಇದ್ದಾರೆ ಈ ವ್ಯಕ್ತಿ. ಹಾಗೂ ನೀವೇನಾದ್ರೂ ಸೀರಿಯಸ್ ಆಗಿ ವಿಷಯಗಳನ್ನ ಹೇಳಕ್ ಹೋದ್ರೆ, ಅವ್ರಿಗೇನಾದ್ರೂ ಹೀಗೆ ಅಂತ ಬಿಡಿಸ್ ಕೇಳಕ್ ಹೋದ್ರೆ, ನೀವೊಂದು ಕ್ಲಾರಿಫಿಕೇಶನ್ ಕೇಳಕ್ ಹೋದ್ರು ಕೂಡ ಈ ವ್ಯಕ್ತಿ ಏನನ್ನು
ಕರೆಕ್ಟ್ ಆಗಿ ಎಕ್ಸ್‌ಪ್ಲೇನ್ ಮಾಡೋದಿಲ್ಲ. ನನಗ್ ಗೊತ್ತಿಲ್ಲ, ನನ್ಗೇನು ಇದ್ರ ಬಗ್ಗೆ ಆಮ್, ಯಾವುದೇ ರೀತಿಯಾದ ಒಂದು ಕ್ಲಾರಿಟಿ ಇಲ್ಲ ಅಂತಾರೆ. ಕನ್‌ಫ್ಯೂಷನ್ ಅಲ್ಲಿ ಇದೀನಿ ಅಂತಾರೆ. ನಾನ್ ರೆಡಿ ಇಲ್ಲ ಅಂತ ಹೇಳ್ತಾರೆ. ಪ್ಯಾಷನ್ ಇದೆ, ಅಟ್ರಾಕ್ಷನ್ ಇದೆ ನಿಮ್ ಕಡೆಗೆ. ಹಾಗೂ ಆ, ಈ ರಿಲೇಶನ್‌ಶಿಪ್‌ನಲ್ಲಿ ನೀವೇ ಎಫರ್ಟ್ಸ್ ಜಾಸ್ತಿ ಹಾಕ್ಬೇಕು. ಯಾಕಂದ್ರೆ ಅದನ್ನೇ ಅವ್ರು ಎಕ್ಸ್‌ಪೆಕ್ಟ್ ಮಾಡ್ತಾರೆ. ಹೆಚ್ಚಾಗಿ ಅದನ್ನೇ ಎಕ್ಸ್‌ಪೆಕ್ಟ್ ಮಾಡ್ತಾರೆ. ಸೊ ಹೀಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ನಿಮ್ಮ ಬೆನ್ನಿಗೆ ಚೂರಿ ಬಿದ್ದಾಗ ಆಗುತ್ತೆ. ಅಂದ್ರೆ ನೀವು ಹೆಚ್ಚು ಮಾಡಿದಷ್ಟು ರಿಲೇಶನ್‌ಶಿಪ್‌ನಲ್ಲಿ ಏನಾಗುತ್ತೆ ಅಂದ್ರೆ ನೀವು ಸ್ಟ್ರಾಂಗ್ ಆಗಲ್ಲ, ವೀಕ್ ಆಗ್ತಾ ಹೋಗ್ತೀರಾ. ಬಿಕಾಸ್ ಯು ವಿಲ್ ಬಿ ಸಕ್ಡ್ ಬೈ ದ ಎನರ್ಜಿ ಆಫ್ ದಿಸ್ ಪರ್ಸನ್. ಸೊ ಆನ್ ದ ಹೋಲ್ ನೀವು ನೋಡಕ್ ಹೋದ್ರೆ ನಿಮಗೆ ಈ ವ್ಯಕ್ತಿ ಡಿಸರ್ವಿಂಗೇ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವಿನ್ನ ಇದನ್ನ ಹೋಲ್ಡ್ ಆನ್ ಮಾಡಿದ್ರೆ ನಿಮ್ಗಿರುವಂತ ಒಂದು ಬ್ಲೆಸ್ಸಿಂಗ್ಸ್, ನಿಮ್ಗೆ ಬರುವಂತ ಆಪರ್ಚುನಿಟೀಸ್, ನಿಮ್ಮನ್ನ ಇಷ್ಟಪಡುವಂತ ಜನರನ್ನು ನೀವು ಇಗ್ನೋರ್ ಮಾಡ್ಬಿಡ್ತೀರಾ. ಒಳ್ಳೆಯ ಪ್ರೊಫೈಲ್ಸ್ನು ಇಗ್ನೋರ್ ಮಾಡ್ಬಿಡ್ತೀರಾ. ಈಗ ನೀವು ಮದುವೆ ಆಗ್ಬೇಕು, ನನ್ನ ಲೈಫ್ ಚೆನ್ನಾಗಿರ್ಬೇಕು, ಈ ತರ ಏನಾದ್ರು ಇಂಟೆನ್ಷನ್ ಇಟ್ಕೊಂಡಿದೀರಾ ಅಂದ್ರೆ ನಾನು ಏನ್ ಹೇಳ್ತೀನಿ, ಇವ್ರನ್ನ ದಯವಿಟ್ಟು ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ನೀವು ಏನ್ ಹೀಗ್ ಮಾತಾಡ್ತಾ ಇದ್ದೀನಿ ಅನ್ಕೋಬಹುದು, ಬಟ್ ನಾನು ಏನಿದೆಯೋ ಅದನ್ನ ಹಾಗೆ ಹೇಳ್ಬೇಕಾಗತ್ತೆ. ಏಕೆಂದ್ರೆ ನಾನು ಹೇಳಲಿಲ್ಲ ಅಂದ್ರೆ ನೀವು ಲೈಕ್ ಮೇ ಬಿ ನೀವು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತೀರಾ, ಲೈಕ್ ಹೀಗೆ ಇರುತ್ತೆ ಹಾಗೆ ಇರುತ್ತೆ ಅಂತ. ಬಟ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಇಂಡಿವಿಜುವಲ್ ಆಗಿ ತಗೊಂಡು ಕ್ಲಾರಿಟಿನ ಈ ಒಂದು ರೀಡಿಂಗ್ ವಿಷಯವಾಗಿ ಪಡಿಬಹುದು. ಬಿಕಾಸ್ ಇಲ್ಲಿ ಏನೇ ಹೇಳಿದ್ರು ರೆಸೊನೇಟ್ ಆಗುತ್ತೆ, ಅಫ್ಕೋರ್ಸ್ ಕನೆಕ್ಟ್ ಆಗುತ್ತೆ. ಆದ್ರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಕೆಲವ್ರಿಗೆ ಕನೆಕ್ಟ್ ಆಗುತ್ತೆ, ಕೆಲವ್ರಿಗೆ ಕನೆಕ್ಟ್ ಆಗಲ್ಲ. ಬಟ್ ಮೋಸ್ಟ್ ಆಫ್ ದ ಕಾರ್ಡ್ಸ್ ಆರ್ ನೆಗೆಟಿವ್ ಹಿಯರ್. ಅದರಿಂದ ಹಾಗೆ ಕನ್ಕ್ಲೂಷನ್ ಬರ್ತಾ ಇದೆ. ಇದೊಂಥರ ಮಿಸ್ ಮ್ಯಾಚ್ ಆಗಿದೆ. ನೀವು ಇದನ್ನ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೀವು ಸೀರಿಯಸ್ ಆಗಿ ಏನಾದ್ರು ನೋಡ್ತಾ ಇದ್ದೀರಾ ಅಂದ್ರೆ ಈ ವ್ಯಕ್ತಿನ ಈ ಕೂಡಲೇ ಡ್ರಾಪ್ ಮಾಡಿ. ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಹಾಕಿ ಅಂದ್ರೆ ಐ ಆಮ್ ರೆಡಿ ಫಾರ್ ನ್ಯೂ ಲವ್ ಅಂಡ್ ಐ ಆಮ್ ಅಕ್ಸೆಪ್ಟಿಂಗ್ ನ್ಯೂ ಲವ್, ಐ ಕ್ಲೇಮ್ ಇಟ್. ಸೊ ನೀವು ಮೂವ್ ಆನ್ ಆಗ್ಬೇಕು. ಇವರಿಂದ ನಿಮ್ಗೆ ಜಸ್ಟ್ ಮೇ ಬಿ ಫನ್ ಸಿಗ್ಬೋದು, ಹ್ಯಾಪಿನೆಸ್ ಸಿಗ್ಬೋದು, ಮೊಮೆಂಟ್ರಿ ಅಂದ್ರೆ ಕೆಲವು ದಿನಗಳ ಒಂದು ಖುಷಿ ಸಿಗುತ್ತೆ. ಅಷ್ಟು ಬಿಟ್ರೆ ನಿರಂತರವಾಗಿ ಇವ್ರು ನಿಮ್ ಲೈಫ್ ನಲ್ಲಿ ಇರೋದಿಲ್ಲ. ಬಿಕಾಸ್ ದಿಸ್ ಇಸ್ ನಾಟ್ ಅ ವರ್ತ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನು ಇವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಯಾವ ವಿಡಿಯೋನು ನೀವು ಮಿಸ್ ಮಾಡಲ್ಲ. ಎಲ್ಲ ವಿಡಿಯೋನು ಅಪ್ಲೋಡ್ ರೆಗ್ಯುಲರ್ ಆಗಿ ಮಾಡ್ತಿರ್ತೀನಿ ನಾನು, ರಿಲೇಟೆಡ್ ಟು ಟ್ಯಾರೋ, ಫ್ಯೂಚರ್, ಇದ್ರ ಬಗ್ಗೆ ನಿಮಗೆ ನಿಮ್ಮ ಲೈಫ್ ಬಗ್ಗೆ ಕ್ಲಾರಿಟಿ ಈ ರೀಡಿಂಗ್ಸ್ ನಲ್ಲಿ ಸಿಗತ್ತೆ ಖಂಡಿತವಾಗ್ಲು. ಈ ಒಂದು ಕಾರ್ಡ್ ಪೈಲ್ ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು ಇವಾಗ. ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ ಲೈಫಿಗೆ ಬರ್ತಾರಾ ಅಂದ್ರೆ ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಮಾತಾಡ್ತಾ ಇಲ್ಲ. ಈ ವ್ಯಕ್ತಿ ನಿಮ್ ಲೈಫ್ ನಲ್ಲಿ ಬಂದು ಫ್ಯೂಚರ್ ಹೇಗಿರುತ್ತೆ, ಇವ್ರ ಮನ್ಸಿನಲ್ಲಿ ಏನಿದೆ, ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೋ ಮೆನಿ ಕಾರ್ಡ್ಸ್, ಲೆಟ್ಸ್ ಸಿ ಏನಿದೆ ಎನರ್ಜಿ ಅಂತ. ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಅದಾದ ನಂತರ ಹ್ಯಾಂಗ್ಡ್ ಮ್ಯಾನ್ ಕಾರ್ಡ್ ಬಂದಿದೆ, ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಮತ್ತು ದ ಫೂಲ್ ಕಾರ್ಡ್ ಬರ್ತಾ ಇದೆ. 7 ಆಫ್ ವಾಂಡ್ಸ್. ಔಟ್ಕಮ್ ಏನಿದೆ, ಸನ್ ಬಂದಿದೆ. ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ. ಪ್ರೆಸೆಂಟ್ ಇಸ್ ಸಮಥಿಂಗ್ ಡಿಫಿಕಲ್ಟ್ ರೈಟ್ ನಾವು, ಇಬ್ರಿಗೂ ಕಷ್ಟವಾಗಿದೆ. ಆ್ಯಂಡ್ 1 2 3 4 ಮೇಜರ್ ಆರ್ಕನಾ ಕಾರ್ಡ್ಸ್ ಬಂದಿದೆ. ಫಾರ್ಗಿವ್ನೆಸ್ ಬಂದಿದೆ. ಅಡಿಕ್ಷನ್ ಕಾರ್ಡ್ ಬಂದಿದೆ. ಓಕೆ. ಫ್ಲರ್ಟ್, ಒನ್ ಸೈಡೆಡ್ ಲವ್, ಕಾನ್ಫ್ಲಿಕ್ಟ್ಸ್. ಓಕೆ, ನಾನು ಅದೇ ಅನ್ಕೊಂಡೆ ರಿಲೇಶನ್ಶಿಪ್ನಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ. ನಾನು ಅದಕ್ಕೆ ಹೇಳಿದ್ ನಿಮಗೆ. ಯಾಕಂದ್ರೆ ಎನರ್ಜಿ ಎಲ್ಲ ನೋಡಕ್ ಹೋದ್ರೆ ಈ ವ್ಯಕ್ತಿ ನಿಮ್ಮನ್ನ ಪ್ರೆಸೆಂಟ್ ನಲ್ಲಿ ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ. ಓಕೆ, ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇವರು ಮೊದ್ಲಿಂದಾನು ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಅಂದ್ರೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ಅಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಟೈಮ್ ನಲ್ಲಿ ನಿಮ್ಮನ್ನ ಲೈಕ್ ಫಸ್ಟ್ ಟೈಮ್ ಮೀಟ್ ಮಾಡಿರ್ತಾರಲ್ಲ, ಆ ಒಂದು ಸ್ಟೇಜ್ ನಲ್ಲಿ ಸೀರಿಯಸ್ ಆಗಿರ್ಲಿಲ್ಲ. ನಿಮ್ಮನ್ನ ಒಂದು ಫ್ರೆಂಡ್ಲಿ ಕನೆಕ್ಷನ್ ಅನ್ನೋ ರೀತಿಯಾಗೆ ನೋಡಿದಾರೆ. ಅಂದ್ರೆ ಓಕೆ, ಇಂಟ್ರೆಸ್ಟಿಂಗ್ ಆಗಿದ್ದಾರೆ, ಅರ್ಥ ಮಾಡ್ಕೊಳ್ಳೋಣ, ಆ ಒಂದು ವೈಬ್ ನಲ್ಲೇ ನಿಮ್ ಜೊತೆ ಇದ್ದಾರೆ. ಓಕೆ, ಅದಾದ ನಂತರ ಏನ್ ಬಂದಿದೆ, ಸ್ಟ್ರೆಂತ್ ಬಂದಿದೆ. ಸೊ ಸ್ಟ್ರೆಂತ್ ಅಂದ್ರೆ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಅವರು ಹೋಪ್ ಅಲ್ಲೇ ಇದ್ದಾರೆ, ನೀವು ಅವರು ಕಾಯ್ತೀರಾ ಅಂತ. ಓಕೆ, ಕಾಂಟ್ಯಾಕ್ಟ್ ಇಲ್ಲ, ಈಗ ಮಾತಾಡ್ತಾ ಇಲ್ಲ, ಅಷ್ಟು ಎಫರ್ಟ್ಸ್ ಹಾಕ್ತಾ ಇಲ್ಲ ಅನ್ಕೊಳ್ಳೋಣ, ಹಾಟ್ ಅಂಡ್ ಕೋಲ್ಡ್ ಆಗಿದ್ದಾರೆ ಅನ್ಕೊಳ್ಳೋಣ. ಅಂದ್ರೆ
ಯಾವಾಗ ಬೇಕೋ ಅವಾಗ ಮೆಸೇಜ್ ಮಾಡ್ತಾರೆ, ಯಾವಾಗ ಬೇಕೋ ಅವಾಗ ಮೀಟ್ ಮಾಡ್ತಾರೆ. ಆ ತರದ್ ಒಂದು ವೈಬ್ ಇದೆ, ಆ ತರದ್ ಒಂದು ಎನರ್ಜಿ ನೀವ್ ಪಿಕ್ ಮಾಡ್ತಾ ಇದೀರಾ ಅವರಿಂದ ಅಂದ್ರೆ, ಅವ್ರೇನ್ ಅನ್ಕೊಂಡಿದ್ದಾರೆ ಅಂದ್ರೆ ನೀವ್ ಯಾವಾಗ್ಲೂ ಅವ್ರಿಗೆ ಕಾಯ್ತೀರಾ, ನೀವು ಬಂದೇ ಬರ್ತೀರಾ ಅವ್ರಿಗೋಸ್ಕರ. ಏನಾದ್ರೂ ಪರವಾಗಿಲ್ಲ, ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ. ಆತರ ನಿಮ್ಮನ್ನ ಅವ್ರು ನೋಡ್ತಾ ಇದಾರೆ. ಯಾಕಂದ್ರೆ ನೀವೊಂಥರ ಹೋಪ್ ಆಫ್ ಲೈಟ್ ಅಂತ ಹೇಳ್ತೀನಿ. ಹೋಪ್ ಆಫ್ ಲೈಟ್ ಅಂದ್ರೆ ಏನ್ ಪ್ರಾಬ್ಲಮ್ಸ್ ಬಂದ್ರು ನಿಮ್ ಹತ್ರ ಶೇರ್ ಮಾಡ್ಕೊಳ್ತಾರೆ. ನೀವ್ ತುಂಬಾ ಒಳ್ಳೆ ಅಡ್ವೈಸಸ್ ಕೊಡಬಹುದು, ಅಥವಾ ನೀವು ತುಂಬಾ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ಅದು ಅವ್ರಿಗೆ ಇಷ್ಟ ಆಗತ್ತೆ. ಅದರಿಂದ ಅವರು ಆ ಒಂದು ಕಂಫರ್ಟ್ ನ ನಿಮ್ಮಲ್ಲಿ ನೋಡ್ತಾನೆ ಇದ್ದಾರೆ. ಪ್ರಾಬ್ಲಮ್ ಬಂದಾಗ ನಿಮ್ಮನ್ನ ರೀಚ್ ಔಟ್ ಮಾಡ್ತಾರೆ. ಆದ್ರೆ ಈಗೇನಾಗಿದೆ ಅಂದ್ರೆ ಹ್ಯಾಂಗ್ ಮ್ಯಾನ್ ಬಂದಿದೆ. ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಬಿಕಾಸ್ ಈ ವ್ಯಕ್ತಿ ಫೋಕಸ್ಡ್ ಆಗಿಲ್ಲ. ಫ್ಲರ್ಟ್ ಅಂದ್ರೆ ಈ ವ್ಯಕ್ತಿ ಬೇರೆಯ ವ್ಯಕ್ತಿಗಳ ಜೊತೆ ಮಾತಾಡೋದು, ಮೆಸೇಜ್ ಮಾಡೋದು, ಬೇರೆಯವ್ರ ಜೊತೆ ಮಾತಾಡುವಂಥದ್ದು, ಅಥವಾ ಅಂದ್ರೆ ನಿಮ್ಮ ಹತ್ರ ಅವರು ರಿಲೇಶನ್ಶಿಪ್ ಅನ್ನೋ ರೀತಿಯಾಗಿ ಸೀರಿಯಸ್ ಆಗಿಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಪ್ಷನ್ಸ್ ನ ನೋಡ್ತಾ ಇದ್ದಾರೆ, ಬೇರೆಯವ್ರ ಜೊತೆ ಬೆರೆಯೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಅವಾಗ ಏನಾಗುತ್ತೆ, ನಿಮಗೆ ಟೈಮ್ ಕೊಡೋದು ಕಮ್ಮಿ ಆಗುತ್ತೆ ಅಲ್ವಾ, ಆಟೋಮೆಟಿಕಲಿ ಅದೇ ಆಗುತ್ತೆ. ಸೊ ನಿಮ್ಮನ್ನ ಒಂದು ಹ್ಯಾಂಗ್ ಮ್ಯಾನ್ ಸಿಚುವೇಶನ್ ಅಲ್ಲಿ ಇಟ್ಟಿದ್ದಾರೆ. ಹ್ಯಾಂಗ್ ಮ್ಯಾನ್ ಅಂದ್ರೆ ರಿಲೇಶನ್ಶಿಪ್ ಸ್ಟಾಗ್ನೆಂಟ್ ಆಗಿದೆ, ಏನೂ ನಡೀತಾ ಇಲ್ಲ. ಅಂಡ್ ಆಸ್ ಐ ಟೋಲ್ಡ್, ನೋ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಕಾಂಟ್ಯಾಕ್ಟ್ ಕಮ್ಮಿ ಇರ್ಬೋದು. ಓಕೆ. ಮತ್ತು ಅಡಿಕ್ಷನ್ ಬಂದಿರೋದ್ರಿಂದ ಈ ವ್ಯಕ್ತಿಯ ಎನರ್ಜಿನೇ ಹೇಗಿದೆ ಅಂದ್ರೆ ವೀಕ್ ಆಗಿದೆ. ಸೊ ಇವರು ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾಗಿರೋದು, ಮೇ ಬಿ ತುಂಬಾ ಚಟಗಳಿರಬಹುದು ಇವ್ರಿಗೆ, ಜಾಸ್ತಿ ಸಿಗರೆಟ್ ಸೇದೋದು, ಆ ಥರದ್ದೇನೋ, ಒಟ್ನಲ್ಲಿ ಯಾವುದು ಮಾಡಬಾರ್ದು ಆ ಥರದ ಹ್ಯಾಬಿಟ್ಸ್ಗೆ ಒಳಗಾಗಿದ್ದಾರೆ ಈ ವ್ಯಕ್ತಿ. ಇನ್ಫ್ಲೂಯೆನ್ಸಸ್, ಬ್ಯಾಡ್ ಇನ್ಫ್ಲೂಯೆನ್ಸಸ್ ಕೂಡ ಇದೆ. ಫಾರ್ಗಿವ್ನೆಸ್ ಏನ್ ಬಂದಿದೆ ಅಂದ್ರೆ, ಇವ್ರು ಏನ್ ಅನ್ಕೊಂಡಿದ್ದಾರೆ ನಿಮ್ ಬಗ್ಗೆ ಅಂದ್ರೆ, ನಾನು ಏನ್ ತಪ್ಪು ಮಾಡಿದ್ರು ನೀವು ಅವ್ರನ್ನ ಫಾರ್ಗಿವ್ ಮಾಡ್ತೀರಾ. ಅಂದ್ರೆ ಅವ್ರ ಏನ್ ತಪ್ಪು ಮಾಡಿದ್ರು ನೀವು ಅವ್ರನ್ನ ಫಾರ್ಗಿವ್ ಅಂದ್ರೆ ಬಿಟ್ಕೊಡಲ್ಲ, ಯಾವಾಗ್ಲೂ ಇರ್ತೀರಾ ಅನ್ನೋ ತರ ಯೋಚನೆ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಫೂಲ್ ಬಂದಿರೋದ್ರಿಂದ ನೀವ್ ಎಲ್ಲವನ್ನು ನಂಬುತ್ತೀರಾ ಅಂತ ಕೂಡ ಅವ್ರು ಅನ್ಕೊಂತಾ ಇದ್ದಾರೆ. ಅಂದ್ರೆ ಅವ್ರು ಏನ್ ಹೇಳಿದ್ರು ನಿಮಗೆ, ಯಾಕಂದ್ರೆ ತುಂಬಾ ಸುಳ್ಳುಗಳು ಹೇಳಿದಾರೆ ನಿಮ್ಗೆ, ಮತ್ತು ಮುಚ್ಚು ಮರೆ ಮಾಡೋದು, ಓಪನ್ ಆಗಿ ಏನು ಹೇಳೋದಿಲ್ಲ. ಸೊ ನಿಮ್ ಹತ್ರ ಲಾಯಲ್ ಆಗಿಲ್ಲ ಈ ವ್ಯಕ್ತಿ. ಲಾಯಲ್ ಅಂದ್ರೆ ಒಂದು ನಿಯತ್ತಾಗಿರ್ಬೇಕು ಅಂತಾರಲ್ಲ ರಿಲೇಶನ್ಶಿಪ್ ನಲ್ಲಿ, ಹಾಗಿಲ್ಲ ಅವ್ರು ನಿಮ್ ಹತ್ರ. ಮತ್ತು 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎನರ್ಜಿ ನೋಡ್ಬೋದು, ಎಲ್ಲಂದ್ರಲ್ಲಿ ಹೋಗ್ತಾ ಇದೆ. ಸೊ ಹಾಗೆ ಅವರು ಕೂಡ ಬೇರೆ ಯಾರೋ ಇದ್ದಾರೆ, ನನ್ಗೆ ಬೇರೆ ಬೇರೆ ಒಳ್ಳೆಯ ಪ್ರೊಫೈಲ್ ಸಿಗುತ್ತೆ, ನನ್ಗೆ ಬೇರೆ ಒಳ್ಳೆ ಹುಡುಗ ಅಥವಾ ಹುಡುಗಿ ಸಿಗ್ತಾಳೆ, ನನ್ಗೆ ಸಿಗ್ತಾನೆ, ನನಗೆ ಈ ತರ ಏನೋ ನನಗೆ ಅದ್ಭುತವಾಗಿರುವಂತಹ ವ್ಯಕ್ತಿ ಸಿಗ್ತಾರೆ ಅನ್ನುವಂತಹ ಒಂದು ಭ್ರಮೇಲಿದ್ದಾರೆ. ಸೊ ಅದರಿಂದ ಈ ರಿಲೇಶನ್ಶಿಪ್ ಏನಾಗಿದೆ ಅಂದ್ರೆ ಒನ್ ಸೈಡೆಡ್ ಲವ್ ಆಗ್ಬಿಟ್ಟಿದೆ, ಒನ್ ಸೈಡೆಡ್ ಕನೆಕ್ಷನ್ ಆಗಿದೆ. ಸೊ ನೀವೆಲ್ಲ ಮಾಡಿ ಏನಾಗ್ತಾ ಇದ್ದೀರಾ ಅಂದ್ರೆ ಸೋತ್ ಹೋಗ್ತಾ ಇದ್ದೀರಾ. ಅವ್ರೆಲ್ಲ ಪಡೆದು ನಿಮ್ಮಿಂದ ಗೆಲ್ತಾ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಕಾನ್ಫ್ಲಿಕ್ಟ್ಸ್ ಬರ್ತಾ ಇದೆ. ಅಂದ್ರೆ ನಿಮ್ಮನ್ನ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನೇ ಮಾತಾಡಕ್ ಹೋದ್ರು ಜಗಳ ಆಗ್ತಾ ಇದೆ. ಬ್ಲಾಕ್ ಮಾಡಿರ್ಬಹುದು, ಅನ್ಬ್ಲಾಕ್ ಮಾಡಿರ್ಬಹುದು, ಆ ಬ್ಲಾಕ್ ಅಂಡ್ ಅನ್ಬ್ಲಾಕ್ ಗೇಮ್ ಕೂಡ ಆಡ್ತಾ ಇರ್ಬೋದು ಅವ್ರು ನಿಮ್ಮ ಹತ್ರ. ಔಟ್ಕಮ್ ಬಂದು ಸನ್ ಬಂದಿದೆ. ಸೊ ಅಗೇನ್ ಈ ರಿಲೇಶನ್ಶಿಪ್ ವಾಪಸ್ ಬರ್ತಾರ ಅವ್ರು ಮತ್ತೆ ವಿತ್ ಇನ್ ಫ್ಯೂ ವೀಕ್ಸ್ ನಿಮ್ಮ ಹತ್ರ ಮಾತಾಡ್ತಾರೆ. ಆದ್ರೆ ನಿಮಗೆ ಏನ್ ಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ. ಅಂದ್ರೆ ನೀವು ಅಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ನಾನು ಇನ್ನ 3 ಕಾರ್ಡ್ಸ್ ತೆಗಿತಾ ಇದ್ದೀನಿ. ಈ ರಿಲೇಶನ್ಶಿಪ್ ಫ್ಯೂಚರ್ ಹೇಗಿರುತ್ತೆ ಅಂತ ಫೋಕಸ್ ಮಾಡಿ, ಬಿಕಾಸ್ ಅವ್ರು ವಾಪಸ್ ಬರ್ತಾರೆ. ಐ ಆಮ್ ಸ್ಟ್ರಾಂಗ್ಲಿ ಟೆಲಿಂಗ್ ಯು, ವಿತ್ ಇನ್ 1 ವೀಕ್ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆದ್ರೆ ಫ್ಯೂಚರ್ ಏನು ಅಂತ ಕೂಡ ನೀವು ತಿಳ್ಕೊಬೇಕಾಗತ್ತೆ. 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಅದಾದ ನಂತರ ಓ ಗಾಡ್, ಲುಕ್ ಎಟ್ ದಿಸ್, 9 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಮತ್ತು ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಆನ್ ದ ಹೋಲ್ ಏನಾಗ್ತಾ ಇದೆ ಅಂದ್ರೆ, ಮತ್ತೆ ನಿಮ್ಮನ್ನ ಅವರು ಹರ್ಟ್ ಮಾಡ್ತಾರೆ, ಮತ್ತೆ ನೋವು ಕೊಡ್ತಾರೆ, ಮತ್ತೆ ನಿಮ್ಗೆ ಅದೇ ರೀತಿಯಾದ ಬ್ಯಾಡ್ ಟ್ರೀಟ್ಮೆಂಟ್, ಇಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅಡ್ವೈಸ್ ಫ್ರಮ್ ದ ಯೂನಿವರ್ಸ್ ಏನು ಅಂತಾನು ನಾನು ಹೇಳ್ಬಿಡ್ತೀನಿ. ಅಡ್ವೈಸ್ ಫ್ರಮ್ ದ ಯೂನಿವರ್ಸ್ ಏನಾಗಿದೆ ಅಂದ್ರೆ, ನೀವು ಹುಷಾರಾಗೇ ಇರ್ಬೇಕಾಗತ್ತೆ. ನೀವು ಈ ವ್ಯಕ್ತಿನ ತುಂಬಾ ಅವೇಕ್ನಿಂಗ್ ಕಾರ್ಡ್ ಬಂದಿದೆ ನೋಡಿ. ಅವೇಕ್ನಿಂಗ್ ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿದ್ರು ತಪ್ಪನ್ ಮಾಡ್ತೀರಾ ಅಂದ್ರೆ, ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ನೀವೇನಾಗಿದ್ದೀರಾ ಇವಾಗ ಅಂತ. ನೀವು ಫೂಲೇ ಆಗ್ತೀರಾ ಅಲ್ವಾ ಅವಾಗ, ಬಿಕಾಸ್ ಈ ವ್ಯಕ್ತಿನೂ ನಿಮ್ಮನ್ನ ಫೂಲ್ ಆಗೇ ನೋಡ್ತಾ ಇದ್ದಾರೆ. ಸೊ ಎಲ್ಲ ಗೊತ್ತಿದ್ರು ಅವ್ರ ತಪ್ಪುಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಟ್ ಈಸ್ ನಾಟ್ ರೈಟ್. ಬಿಕಾಸ್ ನೀವು ಹೀಗಾಗ್ಬಿಡ್ತೀರಾ, ಇನ್ನ ವೀಕ್ ಆಗ್ತೀರಾ ಮೆಂಟಲಿ, ಫಿಸಿಕಲಿ, ಇಮೋಷನಲಿ. ಅಂಡ್ ನಿಮ್ ಲೈಫ್ ಪರ್ಪಸ್, ನಿಮ್ ಲೈಫ್ ಗೋಲ್ಸ್ ಎಲ್ಲ ಬಿಟ್ಟು ಮುಂದೆ ಹೋಗ್ಬಿಡ್ತೀರಾ. ಅಂದ್ರೆ ಲೈಫ್ ಹಾಳಾಗುತ್ತೆ ನಿಮ್ದು ಅಂತ ಹೇಳ್ತಿದ್ದೀನಿ.
ಸೊ ಇದೊಂಥರ ಟಾಕ್ಸಿಕ್ ರಿಲೇಶನ್ಶಿಪ್. ಇಟ್ ಕ್ಯಾನ್ ಬಿ ಅನ್ ಅಡಿಕ್ಟೆಡ್ ರಿಲೇಶನ್ಶಿಪ್ ಆಲ್ಸೋ. ನೀವು ಆದಷ್ಟು ಬೇಗ ಆಚೆ ಬನ್ನಿ, ಬಿಕಾಸ್ ಈ ವ್ಯಕ್ತಿ ಫ್ಲರ್ಟ್ ಆಗಿದ್ದಾರೆ. ದಿಸ್ ಪರ್ಸನ್ ಇಸ್ ನಾಟ್ ಸೀರಿಯಸ್ ಅಬೌಟ್ ಯು. ಅದು ನಿಮ್ಮ ರೀಡಿಂಗ್ ಆಗಿತ್ತು, ಬಿಕಾಸ್ ಅವ್ರು ವಾಪಸ್ ಬರ್ತಾರೆ, ಬರೋದು ಕೂಡ ಸೀರಿಯಸ್ ಆಗಿಲ್ಲ. ಇದೊಂಥರ ಎಂಡ್ ನಂಬರ್ ಆಫ್ ಟೈಮ್ಸ್ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಆದ್ರೆ ಔಟ್ಕಮ್ ಏನು, ನಿಮ್ಗೇನ್ ಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ. ನೀವು ಅವ್ರ ಹತ್ರ ಇಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಅಷ್ಟೇ ಅವ್ರು ಕೊಡ್ತಾರೆ. ಅಷ್ಟು ಬಿಟ್ಟು ಅವ್ರು ಇನ್ನೇನು ಕೊಡೋದಿಲ್ಲ ನಿಮಗೆ. ಸೊ ದಟ್ಸ್ ವಾಟ್ ಇಟ್ ಇಸ್. ಐ ಆಮ್ ನಾಟ್ ಸೀಯಿಂಗ್ ಎನಿ ಸ್ಟ್ರಾಂಗ್ ಸೀರಿಯಸ್ ಡೆಡಿಕೇಶನ್ ಇಲ್ಲ ಈ ವ್ಯಕ್ತಿಗೆ ನಿಮ್ಮ ಮೇಲೆ. ಓಕೆ, ಸೊ ಈ ವ್ಯಕ್ತಿಯಿಂದ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಮೂವ್ ಆನ್ ಆಗೋದು ಬೆಟರ್ ಅಂತ ಹೇಳ್ತೀನಿ. ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಹಾಕಿ ಅಂದ್ರೆ, ಐ ಆಮ್ ಅವೇರ್, ಐ ಆಮ್ ಸ್ಟ್ರಾಂಗ್ ಅಂಡ್ ಐ ಆಮ್ ಲೆಟಿಂಗ್ ಇಟ್ ಗೋ ಅಂತ ಕಮೆಂಟ್ ಅಲ್ಲಿ ಹಾಕಿ. ಬಿಕಾಸ್ ನಿಮಗೆ ಅಂತ ಒಬ್ಬ ವ್ಯಕ್ತಿ ಲೈಫಲ್ಲಿ ಆದಷ್ಟು ಬೇಗ ಬರ್ತಾರೆ. ಆದ್ರೆ ಇವ್ರನ್ನ ಫಸ್ಟ್ ನೀವು ಬಿಡಬೇಕಾಗುತ್ತೆ, ಇಲ್ಲ ಅಂದ್ರೆ ಇನ್ನ ಹರ್ಟ್ ಆಗ್ತೀರಾ. ದಟ್ ವಾಸ್ ಯುವರ್ ರೀಡಿಂಗ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.